ರಾಜ್ಯ ರಾಜಕೀಯದಲ್ಲಿ ಯಡಿಯೂರಪ್ಪನವರ ಮಾಸ್ಟರ್ ಸ್ಟ್ರೋಕ್. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಒಬಿಸಿ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪನವರು. ಅತಿ ದೊಡ್ಡ ಐತಿಹಾಸಿಕ ನಿರ್ಧಾರವನ್ನ ಸಿಎಂ ಬಿಎಸ್ ಯಡಿಯೂರಪ್ಪನವರು ತಗೊಂಡಿರೋದು. ಮೀಸಲು ವಿಚಾರದಲ್ಲಿ ಅತ್ಯಂತ ಕ್ಲಿಷ್ಟ ಸವಾಲನ್ನ ಸಿಎಂ ಬಿಎಸ್ ಯಡಿಯೂರಪ್ಪನವರು ಸ್ವೀಕರಿಸಿದ್ದಾರೆ. ಒಬಿಸಿಗೆ ರಾಜ್ಯದ ಅತಿ ದೊಡ್ಡ ಸಮುದಾಯ ಸೇರಿಸೋಕೆ ತೀರ್ಮಾನವನ್ನ ತಗೊಂಡಿದ್ದಾರೆ ಯಡಿಯೂರಪ್ಪನವರು. 1.30 ಕೋಟಿ ಜನಸಂಖ್ಯೆಗೆ ಇನ್ನು ಮುಂದೆ ಒಬಿಸಿ ಸ್ಥಾನಮಾನದ ಅಡಿ ಮೀಸಲು. ನಿಗಮ 500 ಕೋಟಿ ಒಬಿಸಿ. ಇದು ಲಿಂಗಾಯತರಿಗೆ ಟ್ರಿಬಲ್ ಧಮಾಕ. ರಾಜಾಹುಲಿ ಐತಿಹಾಸಿಕ ನಡೆಗಳ ಹಿಂದಿದೆ ಬಾಹುಬಲಿ ಬಿವೈ ವಿಜಯೇಂದ್ರ ಅವರ ಬ್ರೇನ್. ಲಿಂಗಾಯತರ ಏಕಮೇವ ದ್ವಿತೀಯ ನಾಯಕನಾಗಿ ಬಿಎಸ್ ಯಡಿಯೂರಪ್ಪನವರು ಹೊರಹೊಮ್ಮಿದ್ದಾರೆ. ಶತಮಾನಗಳ ಕಾಲ ಯಡಿಯೂರಪ್ಪನವರ ಕೆಲಸವನ್ನ ನೆನಪಿಸಿಕೊಳ್ಳಲಿದ್ದಾರೆ ಲಿಂಗಾಯತ ಸಮುದಾಯ. ಮಾಸ್ಟರ್ ಸ್ಟ್ರೋಕ್ ಮೂಲಕ ಹೈಕಮಾಂಡ್ಗೆ ಡೈರೆಕ್ಟ್ ಆಗಿ ವಾರ್ನಿಂಗ್ ಅನ್ನ ಪಾಸ್ ಮಾಡಿದ್ದಾರೆ. ಲಿಂಗಾಯತ ನಾಯಕರನ್ನ ಮುಟ್ಟಿದ್ರೆ ಜೋಕೆ ಎಂಬ ಸಂದೇಶ ಹೈಕಮಾಂಡ್ ಲೆವೆಲ್ ವರೆಗೂ ಕೂಡ ಪಾಸ್ ಆಗಿದೆ. ವೀರೇಂದ್ರ ಪಾಟೀಲ್ ರನ್ನ ಕೆಳಗಿಳಿಸಿದ ಬಳಿಕ ಕಾಂಗ್ರೆಸ್ನಿಂದ ಸಮಾಜ ದೂರ ಸರಿದಿತ್ತು. ಯಡಿಯೂರಪ್ಪ ನಾಯಕತ್ವ ಬದಲಾವಣೆಗೆ ಮುಂದಾದ್ರೆ ಬಿಜೆಪಿಗೂ ಕೂಡ ಇದೇ ಗತಿನ. ಸಿಎಂ ಬದಲಾವಣೆಗೆ ಹೈಕಮಾಂಡ್ ಹೊರಟಿರುವಾಗಲೇ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪನವರು. ಸಿಎಂ ಬಿಎಸ್ ಯಡಿಯೂರಪ್ಪನವರು ಇವತ್ತು ಐತಿಹಾಸಿಕ ತೀರ್ಮಾನವನ್ನ ತಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ತೀರ್ಮಾನದಿಂದಾಗಿ ಏನೇ ಸವಾಲುಗಳು ಬಂದರೂ ಕೂಡ ಅದನ್ನ ಫೇಸ್ ಮಾಡೋಕೆ ರೆಡಿ ಆಗಿದ್ದಾರೆ. ಮಹತ್ತರ ನಿರ್ಧಾರಗಳನ್ನ ಅವರು ಮಾಡ್ತಾ ಮುನ್ನಡೀತಾ ಇದ್ದಾರೆ. ಅಂದ್ರೆ ಸಿಎಂ ಬಿಎಸ್ ಯಡಿಯೂರಪ್ಪನವರ ಹಿಂದೆ ಒಂದು ಮಾಸ್ಟರ್ ಮೈಂಡ್ ಕೂಡ ವರ್ಕೌಟ್ ಆಗ್ತಾ ಇದೆ. ಅದು ಸಿಎಂ ಬಿಎಸ್ ಯಡಿಯೂರಪ್ಪನವರ ಪುತ್ರ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಅವರ ಬ್ರೇನ್. ಏನೆಲ್ಲ ಸಾಧಕ ಬಾಧಕಗಳು ಆಗಬಹುದು ಅನ್ನೋದರ ಬಗ್ಗೆ ಕೂಲಂಕಷವಾಗಿ ಚರ್ಚೆಯನ್ನ ಮಾಡಿಯೇ ಸಿಎಂ ಬಿಎಸ್ ಯಡಿಯೂರಪ್ಪನವರು ಈ ನಡೆಯನ್ನ ಅನುಸರಿಸ್ತಾ ಇರೋದು. ಲಿಂಗಾಯತ ಸಮುದಾಯಕ್ಕೆ ಏನೆಲ್ಲ ಸವಲತ್ತುಗಳು ಸೌಲಭ್ಯಗಳು ಸಿಗಬೇಕೋ ಅದೆಲ್ಲವೂ ಕೂಡ ಸಿಗ್ಲಿ ಅಂತ ಹೇಳಿ ನಿರ್ಧಾರವನ್ನ ಮಾಡ್ಕೊಂಡಿರೋದ್ರ ಹಿಂದೆಯೂ ಕೂಡ ಒಂದು ರಹಸ್ಯ ಇದೆ, ಒಂದು ಖಡಕ್ ಆದ ಮೆಸೇಜ್ ಇದೆ. ಇತ್ತೀಚಿನ ದಿನಗಳಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಬಹುದೊಡ್ಡ ಕೇಳಿ ಬರ್ತಾ ಇತ್ತು. ಇವನ್ನ ಹೈಕಮಾಂಡ್ಗೂ ಕೂಡ ಯಡಿಯೂರಪ್ಪನವರು ಸಾಕಾಗಿ ಹೋಗಿದ್ದಾರೆ. ಅವರನ್ನ ಚೇಂಜ್ ಮಾಡ್ತಾರೆ. ಆದಷ್ಟು ಬೇಗ ರಾಜ್ಯದಲ್ಲಿ ಸಿಎಂ ಸ್ಥಾನ ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳನ್ನ ಒಂದಷ್ಟು ಮಂದಿ ಹೇಳ್ತಾ ಇದ್ರು. ಬಟ್ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ ಸಿಎಂ ಬಿಎಸ್ ಯಡಿಯೂರಪ್ಪನವರು ತಮ್ಮ ನಿರ್ಧಾರಗಳಿಂದ ಮಾಡ್ತಾ ಇದ್ದಾರೆ. ಲಿಂಗಾಯತ ಸಮುದಾಯದ ನಾಯಕರನ್ನ ಟಚ್ ಮಾಡೋಕೆ ಸಾಧ್ಯವಿಲ್ಲ ಅನ್ನೋ ಸಂದೇಶವನ್ನ ಹೈಕಮಾಂಡ್ ಲೆವೆಲ್ ವರೆಗೂ ಕೂಡ ರೀಚ್ ಮಾಡಿಸ್ತಿದ್ದಾರೆ ಸಿಎಂ ಬಿಎಸ್ವೈ.